ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದ. ದುರಾಸೆ ಅನ್ನೋದು ಇನ್ನೆಲ್ಲದಂತೆ ಕಾಡ್ತಿತ್ತು ಆ ಕಿರಾತಕನಿಗೆ. ಸಡನ್ ಆಗಿ ದುಡ್ಡು ಮಾಡಬೇಕು ಅಂತ ಅಡ್ಡದಾರಿಗಿಳಿದಿದ್ದ. ಅಮಾಯಕರನ್ನೇ ಟಾರ್ಗೆಟ್ ಮಾಡ್ತಿದ್ದ ಆ ಕಿಲಾಡಿ ಮೊಕ್ ಮೇಲ್ ಟೋಪಿ ಹಾಕೋಕೆ ಮಾಸ್ಟರ್ ಸ್ಕೆಚ್ ಹಾಕಿದ್ದ. ತಾನ್ ಹಾಕಿದ್ದ ಗಾಳಕ್ಕೆ ಸಿಕ್ಕ ಕಡು ಬಡವರನ್ನೇ ಯಾಮಾರಿಸಿ ಲಕ್ಷ ಲಕ್ಷ ದೋಚಿದ್ದಾನೆ. ಮಾನ್ಯತಾ ಟೆಕ್ ಪಾರ್ಕ್ ಉದ್ಯೋಗಿಗಳಿಗೆ ದೋಖಾ. ಚೀಟಿ ಹೆಸರಲ್ಲಿ ಅಮಾಯಕರ ಹಣ ಅಬೇಸ್. ಕಡು ಬಡವರನ್ನೇ ಟಾರ್ಗೆಟ್ ಮಾಡಿದ್ದ ಐನಾತಿ ಎಸ್ಕೇಪ್. ಬೆಂಗಳೂರಿನ ಪ್ರತಿಷ್ಠಿತ ಮಾನ್ಯತಾ ಟೆಕ್ ಪಾರ್ಕ್ನ ಉದ್ಯೋಗಿಗಳು ಮಹಾವಂಚನೆಗೆ ಈಡಾಗಿದ್ದಾರೆ. ಬರೋಬ್ಬರಿ 50ಕ್ಕೂ ಹೆಚ್ಚು ಮಂದಿಗೆ ಚೀಟಿ ಹೆಸರಿನಲ್ಲಿ ಕಿರಾತಕ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಈತನ ಹೆಸರು ಸುಬ್ರಮಣಿ ಅಂತ. ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದ ಈ ಆಸಾಮಿ ಅಮಾಯಕರಿಗೆ ವಂಚನೆ ಮಾಡಿದ್ದಾನೆ. ಹೌಸ್ ಕೀಪಿಂಗ್, ಸೆಕ್ಯೂರಿಟಿ ಗಾರ್ಡ್, ಸ್ವೀಪರ್ಗಳನ್ನೇ ಟಾರ್ಗೆಟ್ ಮಾಡಿದ್ದ ಈ ಆರೋಪಿ ಸುಬ್ರಮಣಿ ಲಕ್ಷ ರೂಪಾಯಿ ನುಂಗಿ ನೀರು ಕುಡಿದಿದ್ದಾನೆ. ಆಂಧ್ರ ಪ್ರದೇಶದ ಚಿತ್ತೂರಿನ ಸುಬ್ರಮಣಿ ಕೆಲಸ ಮಾಡುತ್ತಲೇ ಚೀಟಿ ಹಾಕಿ ಹಣ ಉಳಿಸಿ ಅಂತ ನಂಬಿಸಿದ್ದ. ಬರೋಬ್ಬರಿ 50 ಲಕ್ಷ ರೂಪಾಯಿಗೂ ಅಧಿಕ ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ. ಕಡು ಬಡವರಿಗೆ ವಂಚನೆ ಮಾಡಿ ಶೋಕಿ ಜೀವನ ಮಾಡ್ತಿದ್ದ ವಂಚಕ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆದ್ರೂ ಕಿಯಾ ಕಾರು ತಗೊಂಡು ಶೋಕಿ ಜೀವನ ನಡೆಸಿದ್ದ. ವಂಚನೆಯ ಹಣದಲ್ಲಿ ಆಂಧ್ರದಲ್ಲಿ ಅದ್ಧೂರಿಯಾಗಿ ಮನೆ ನಿರ್ಮಾಣ ಮಾಡಿದ್ದಾನಂತೆ. ಸದ್ಯ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕೆಲಸ ಬಿಟ್ಟು ಪರಾರಿಯಾಗಿರೋ ವಂಚಕ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಮೋಸ ಹೋದ ಅನೇಕ ಜನರು ಯಲಹಂಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಘಟನೆ ಸಂಬಂಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ವಂಚಕನ ಮೇಲೆ ಎಫ್ಐಆರ್ ಮಾಡದೆ ಕೇವಲ ಎನ್ಸಿಆರ್ ದಾಖಲಿಸಿ ವಂಚಕನಿಗೆ ಪೊಲೀಸರು ಸಹಾಯ ಮಾಡ್ತಿರೋ ಆರೋಪ ಕೇಳಿಬಂದಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.